ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಪ್ರತಿಷ್ಠಾನ ಶಿವಮೊಗ್ಗ ವತಿಯಿಂದ ಪ್ರಸಕ್ತ ವರ್ಷ ಡಾಕ್ಟರ್ ಜಿಎಸ್ ಶತಮಾನೋತ್ಸವ ಅಂಗವಾಗಿ ಫೆಬ್ರವರಿ 21ರಂದು ಸಂಜೆ 6 ಗಂಟೆಗೆ ಶಿವಮೊಗ್ಗದ ಕರ್ನಾಟಕ ಸಂಘದಲ್ಲಿ ಪ್ರಸಕ್ತ ವರ್ಷದ ಜಿಎಸ್ಎಸ್ ಪುರಸ್ಕಾರ ಹಾಗೂ ಕಾವ್ಯ ಸೌರಭ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಂದು ಪ್ರತಿಷ್ಠಾನದ ಅಧ್ಯಕ್ಷೆ ಪ್ರೊಫೆಸರ್ ಕಿರಣ್ ಆರ್ ದೇಸಾಯಿ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕಿರಣ್ ಆರ್ ದೇಸಾಯಿ, ಪ್ರತಿಷ್ಠಾನ ಆರಂಭವಾಗಿ 10 ವರ್ಷಗಳಾಗಿದ್ದು 2016ರಿಂದ ಪ್ರತಿ ವರ್ಷವೂ ಜಿಎಸ್ಎಸ್ ಪುರಸ್ಕಾರ ಹಾಗೂ ಕಾವ್ಯ ಸೌರಭ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದು, ಪ್ರತಿ ವರ್ಷವೂ ಸಹ ಗಾಯಕರು, ಸಾಹಿತಿಗಳು ಹಾಗೂ ಚಿಂತಕರಿಗೆ ಜಿಎಸ್ಎಸ್ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗುತ್ತಿದೆ ಎಂದು ತಿಳಿಸಿದರು. ಒಂದು ಸಣ್ಣ ಬ್ರೇಕ್ ಮುಗಿಸಿ ಪ್ರೊಫೆಸರ್ ಕಿರಣ್ ಆರ್ ದೇಸಾಯಿ ಕಾರ್ಯಕ್ರಮಗಳ ಬಗ್ಗೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಮ್ಮ ನಂಜಪ್ಪ ಆಸ್ಪತ್ರೆಯಲ್ಲಿ HPV ವ್ಯಾಕ್ಸಿನ್ ಡ್ರೈವ್ ಸ್ಟಾರ್ಟ್ ಮಾಡಿದೀವಿ. HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ತುಂಬಾನೇ ಸಾಮಾನ್ಯವಾಗಿ ಇರುವಂತಹ ವೈರಸ್. ಈ ಗರ್ಭಕಂಠ, ಯೋನಿ, ಪುರುಷರಲ್ಲಿ ಶಿಶ್ನದ ಕ್ಯಾನ್ಸರ್, ಗುದದ್ವಾರ, ಗಂಟಲು ಕ್ಯಾನ್ಸರ್ಗಳಾಗುವಂತಹ ಚಾನ್ಸಸ್ ಇರುತ್ತೆ. ಒಂದು ವ್ಯಾಕ್ಸಿನ್ ಹಲವಾರು ಕ್ಯಾನ್ಸರ್ಗಳನ್ನ ಪ್ರಿವೆಂಟ್ ಮಾಡಬಹುದು. 9 ರಿಂದ 45 ವರ್ಷದೊಳಗಿನ ಮಹಿಳೆಯರು ಹಾಗೂ ಪುರುಷರು ಇದಕ್ಕೆ ಎಲಿಜಿಬಲ್ ಇದ್ದಾರೆ. ಇದರಲ್ಲಿ 2000 HPV ವ್ಯಾಕ್ಸಿನ್ ನಾವು ಡಿಸ್ಕೌಂಟೆಡ್ ಪ್ರೈಸ್ 1500ಕ್ಕೆ ಕೊಡ್ತಾ ಇದ್ದೀವಿ. ತಪ್ಪದೇ ಈ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. Looking for a little joy in every bite? Dairy Fresh Ice Creams brings you 50+ natural flavors with no added colors and the real taste of fresh fruits. Made with goodness from the Malenadu region. Dairy Fresh Ice Creams, a little joy for all. ತರ್ತಾ ಇದ್ದೀರಿ. ಅಷ್ಟೇ ಸ್ವರೂಪದಲ್ಲಿ ಸಾಮಾಜಿಕವಾಗಿ ಅದರ ಸ್ಪಂದನೆಯನ್ನು ಕೂಡ ನಾವು ಪಡಿತಾ ಇದ್ದೇವೆ. ಆದರೆ ಈ ವರ್ಷ ವಿಶೇಷತೆ ಅಂದರೆ 1926ರಲ್ಲಿ ಜನಿಸಿ ಇವತ್ತು 2026ಕ್ಕೆ ಬಂದು ನಿಂತಿದ್ದೇವೆ. ಒಂದು ಶತಮಾನ ದಾಟಿ ಬಂದಿದ್ದೇವೆ. ಒಂದು ಶತಮಾನದಲ್ಲಿ ಸಾಕಷ್ಟು ಸಾಮಾಜಿಕ ಬದಲಾವಣೆಯನ್ನು ಕಂಡಿದ್ದೇವೆ. ಅದಕ್ಕೆ ದರ್ಶಕ ಪ್ರಜ್ಞೆಯಾಗಿರುವಂಥವರು ಡಾಕ್ಟರ್ GS ಶಿವರುದ್ರಪ್ಪನವರು. ಅದು ನಮ್ಮ ಜಿಲ್ಲೆಯವರು. ಇಬ್ಬರು ರಾಷ್ಟ್ರಕವಿಗಳಲ್ಲಿ ಇಬ್ಬರೂ ನಮ್ಮ ಜಿಲ್ಲೆಯವರು ಸಂಬಂಧಿಸಿದ್ದು ನಮಗೆ ಬಹಳ ಸಂತೋಷದ ವಿಷಯ. ಈ ಸಲ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ವರ್ಷದುದ್ದಕ್ಕೂ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದು, ಆಗಲೇ ಸಂಚಾಲಕರು ಹೇಳಿದಂತೆ ಒಂದು ವಿಶೇಷವಾಗಿ ಗೀತ ಸ್ಪರ್ಧೆಯನ್ನು ಏರ್ಪಡಿಸಿದರೆ ವಿವರಣೆಯನ್ನೆಲ್ಲವರು ಕೊಟ್ಟಿದ್ದಾರೆ. ಮೊದಲನೇದಾಗಿ ಅಲ್ಲಿ ಡಾಕ್ಟರ್ ರಂಜನಾ ಅನ್ನೋರು ಹುಬ್ಬಳ್ಳಿಯವರು ಪ್ರಥಮ ಸ್ಥಾನ ಪಡೆದಿದ್ದಾರೆ. ಶ್ರೀಮತಿ ಸಂಧ್ಯಾ ಹೆಗ್ಡೆಯವರು ಕುಮಟಾದವರು ದ್ವಿತೀಯ ಸ್ಥಾನ, ಕುಮಾರಿ ಸುನೈನಾ ದೇಶಪಾಂಡೆನವರು ವಿಜಯಪುರದವರು ತೃತೀಯ ಸ್ಥಾನ, ಭುವನ್ ಅನ್ನೋರು ಸೊರಬದವರು ಸಮಾಧಾನಕರ ಬಹುಮಾನ ಪಡೆದಿದ್ದಾರೆ. ಬಹುಮಾನದ ಮೊತ್ತವೂ ಕೂಡ ಭಾಳ ವಿಶೇಷವಾಗಿದೆ. ಅದೇನೇ ಇರಲಿ, GSS ಪ್ರತಿಷ್ಠಾನವನ್ನು ಉದ್ಘಾಟನೆ ಮಾಡಿದವರು ಕೂಡ ಮಾನ್ಯ ಶ್ರೀ ಯಡಿಯೂರಪ್ಪನವರು. ಹಾಗಾಗಿ ಈ ಸಲ ತುಂಬ ಸಂತೋಷದಿಂದ ಒಪ್ಕೊಂಡಿದ್ದಾರೆ. GSS ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಕುವೆಂಪು ಗಮನ ಕೊಡ್ತೀವೋ, ಕುವೆಂಪುರ ಸಾಹಿತ್ಯಕ್ಕೆ ನಾವು ಅದು ಪ್ರತಿಸ್ಪರ್ಧಿಸ್ತೇವೋ, ಅದೇ ರೀತಿಯಾಗಿ GSS ಸಾಹಿತ್ಯ ಕೂಡ ಸಾಮಾಜಿಕವಾಗಿ ಜನರಲ್ಲಿ ಸಹೃದಯರಲ್ಲಿ ಮುಟ್ಟಬೇಕು, ಸಾಮಾಜಿಕ ಪರಿವರ್ತನೆಗೆ ಅದೊಂದು ದಾರಿ ಆಗ್ತಾ ಇರುವಂಥ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೇವೆ. ಕಳೆದ 10 ವರ್ಷಗಳ ಉದ್ದಕ್ಕೂ ನಾವು ಕೊಟ್ಟಂಥ ಎಲ್ಲ ಕಾವ್ಯ ಪುರಸ್ಕಾರಗಳನ್ನು ಒಂದು ಸಾಹಿತ್ಯ ಒಂದು ಸಂಗೀತಕ್ಕೆ ಪುರಸ್ಕಾರ ಕೊಡ್ತಾ ಬಂದಿದ್ದೇವೆ. ನಾಡಿದಾದ್ಯಂತ ತಮ್ಮ ಸಂಗೀತದಿಂದ ಸಾಹಿತ್ಯದಿಂದ ಜನಮನವನ್ನು ಜಾಗೃತಗೊಳಿಸುವಂಥವ್ರು ಕೊಡ್ತಾ ಬಂದಿರೋದ್ರಿಂದ ಈ ಸಲ ಕೊಡ್ತಾ ಇರೋದು ಪ್ರೊಫೆಸರ್ OL ನಾಗಭೂಷಣ ಸ್ವಾಮಿಯವರಿಗೆ. OL ನಾಗಭೂಷಣ ಸ್ವಾಮಿಯವರು ಖ್ಯಾತ ವಿಮರ್ಶಕರು, ಅನುವಾದಕರು, ಎಲ್ಲಕ್ಕಿಂತ ಮುಖ್ಯವಾಗಿ ಇಂಗ್ಲೀಷ್ ಮತ್ತು ಕನ್ನಡ ಸಾಹಿತ್ಯದ ನಡುವೆ ಒಂದು ಸೇತುವೆಯನ್ನು ಕಲ್ಪಿಸಿದಂಥವರು. ಹಾಗಾಗಿ ಅವರಿಗೆ ಕೊಡೋದ್ರ ಮೂಲಕ ನಮಗೆಲ್ಲ ತುಂಬ ಸಂತೋಷ ಅನಿಸಿದೆ. ಅವರು ಕೂಡ ಸಂತೋಷದಿಂದ ಒಪ್ಪಿಕೊಂಡು ಬರ್ತಾ ಇದ್ದಾರೆ. ಹಾಗೆ ವಿಶೇಷವಾಗಿ ಅವರಿಗೆ ಅಭಿನಂದನಾ ನುಡಿಯನ್ನು ಹಾಗೂ GSS ಸಾಹಿತ್ಯ ಕುರಿತು ತಮ್ಮ ವಿಚಾರವನ್ನು ಮಂಡಿಸಲಿದ್ದಾರೆ ಪ್ರೊಫೆಸರ್ ಸವಿತಾ ಬನ್ನಾಡಿ ಅವರು, ನಿವೃತ್ತ ಪ್ರಾಚಾರ್ಯರು. ಹೀಗೆ ಆಮೇಲೆ ಡಾಕ್ಟರ್ ಶ್ರೀ ಜ್ಯೋತಿ ಪ್ರಕಾಶ್ ಅವರು ವೀರಶೈವ ಸಮಾಜದಿಂದ ಸಾಕಷ್ಟು ಸಹಾಯವನ್ನು ನೀಡಿದವರಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಜೊತೆ ಸದಾ ಜೊತೆಯಾಗಿದ್ದು ಕೈ ಜೋಡಿಸಿ ಈ ಪ್ರತಿಷ್ಠಾನ ಮುಂದುವರಲಿಕ್ಕೆ ಕೈ ಜೋಡಿಸಿದ್ದಾರೆ. ಅವರು ಕೂಡ ಉಪಸ್ಥಿತರಿರ್ತಾರೆ. ಎಲ್ಲ ಶಿವಮೊಗ್ಗದ ಸಹೃದಯರಿಗೆ ಈಗಾಗಲೇ ಈ ವಿಷಯವನ್ನು ತಲುಪಿಸಿದರೆ, ಅದಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರ ಮೂಲಕ ಪತ್ರಿಕಾ ಮಾಧ್ಯಮದ ಮೂಲಕ ಅವರಿಗೆ ಮುಟ್ಟುವಂತಾದರೆ GSS ಚಿಂತನೆಗಳನ್ನು, GSS ಜನ್ಮ ಶತಮಾನೋತ್ಸವವನ್ನು ಹೆಚ್ಚು
ನಾವೆಲ್ಲರೂ ಸಂಭ್ರಮದಿಂದ ಆಚರಿಸಲಿಕ್ಕೆ ಸಾಧ್ಯವಿದೆ. ಜಿಎಸ್ಎಸ್ ಪುರಸ್ಕಾರ ಮತ್ತು ಕಾವ್ಯ ಸೌರಭ ಕಾರ್ಯಕ್ರಮದ ಬಗ್ಗೆ ಪ್ರತಿಷ್ಠಾನದ ಸಂಚಾಲಕ ಶಿವಮೊಗ್ಗ ವಿನಯ್ ಮಾತನಾಡಿ, ಜಿಎಸ್ಎಸ್ ಅವರ ಜನ್ಮದಿನದ ಪ್ರಯುಕ್ತ ಫೆಬ್ರವರಿ 10ರಂದು ಜಿಎಸ್ಎಸ್ ಕವಿತೆಗಳ ರಾಷ್ಟ್ರಮಟ್ಟದ ಗಾಯನ ಸ್ಪರ್ಧೆ ನಡೆದಿದ್ದು, ಈ ಸ್ಪರ್ಧೆಯಲ್ಲಿ ಜಿಎಸ್ಎಸ್ ಅವರ ಹೊಸ ಕವಿತೆಗಳನ್ನು ಹಾಡಲು ಅವಕಾಶ ನೀಡಲಾಗಿತ್ತು. ಅಂತಿಮ ಸುತ್ತಿನ 10 ಸ್ಪರ್ಧೆಗಳಲ್ಲಿ 4 ಬಹುಮಾನ ನೀಡಲಾಗುತ್ತಿದೆ. ವಿಜೇತರಿಗೆ ಬಸವೇಶ್ವರ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಎಸ್ಎಸ್ ಜ್ಯೋತಿ ಪ್ರಕಾಶ್ ಬಹುಮಾನವನ್ನು ವಿತರಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಮೊದಲನೇದಾಗಿ ಜಿಎಸ್ಎಸ್ ಅವರ ಜನ್ಮ ಶತಮಾನೋತ್ಸವ, ನಮ್ಮ ಜಿಲ್ಲೆಯ ಕವಿ, ರಾಷ್ಟ್ರಕವಿ ಅವರ ಒಂದು ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಅವರ ಗೀತೆಗಳ ಒಂದು ಗಾಯನ ಸ್ಪರ್ಧೆಯನ್ನು, ರಾಜ್ಯ ಮಟ್ಟದ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ. ಆನ್ಲೈನ್ ಮೂಲಕ ರಾಜ್ಯದ ವಿವಿಧೆಡೆಯಿಂದ ಸ್ಪರ್ಧಾಳುಗಳು ಭಾಗವಹಿಸಿದರು. ರಾಜ್ಯಾದ್ಯಂತ ಸುಮಾರು 82 ಜನ ಸ್ಪರ್ಧಾರ್ಥಿಗಳು ಭಾವಗೀತೆಗಳನ್ನು ಹಾಡಿ ಕಳಿಸಿದ್ರು. ನಮ್ದು ಏನಿತ್ತು ಅಂತಂದರೆ, ಆದಷ್ಟು ಜಿಎಸ್ಎಸ್ ಅವರ ಹೊಸ ಕವಿತೆಗಳಿಗೆ ಹಾಡನ್ನು ಹಾಡಬೇಕು ಅನ್ನೋ ಒಂದು ಅಪೇಕ್ಷೆನೂ ಸಹ ನಾವು ಇಟ್ಟಿದ್ವಿ. ತಕ್ಕ ಮಟ್ಟಿಗೆ ನಾವು ಆ ವಿಷಯದಲ್ಲಿ ಯಶಸ್ಸು ಕಂಡಿದ್ದೀವಿ. 40 ಅದರೊಳಗೆ ಶಾರ್ಟ್ ಲಿಸ್ಟ್ ಮಾಡಿ ಮತ್ತೆ ಅದನ್ನು ಒಂದು ನುರಿತ ತೀರ್ಪುಗಾರರು, ನಮ್ಮ ನಾಡಿನ ಖ್ಯಾತ ಸುಗಮ ಸಂಗೀತ ಕಲಾವಿದರಾದ ಶ್ರೀಮತಿ ವಾಸಂತಿ ಶೆಣೈಯವರು, ಹಾಗೆ ಸಂಗೀತ ಸಂಯೋಜಕರಾದ ಶ್ರೀ ನಾಗಭೂಷಣ್ ಉಡುಪ ಅವರ ಒಂದು ಅವರು ತೀರ್ಪುಗಾರರಾಗಿದ್ದರು. ಆ ಸ್ಪರ್ಧೆಯಲ್ಲಿ ಆಯ್ದ 40 ಜನಕ್ಕೆ ನಾವು ಶಾರ್ಟ್ ಲಿಸ್ಟ್ ಮಾಡಿ ಮತ್ತೆ 2ನೇ ರೌಂಡ್ ಮಾಡಿ ಈ ಶಿವಮೊಗ್ಗದಲ್ಲಿ ಅಂತಿಮ ಸುತ್ತು 10 ಜನರ ಅಂತಿಮ ಸುತ್ತಿನ ಸ್ಪರ್ಧೆ ಇಲ್ಲಿ ಸರ್ಕಾರಿ ನೌಕರರ ಭವನ ಸಭಾಂಗಣದಲ್ಲಿ ನಡೆದು, ಅಲ್ಲಿ ನಾವು ಪ್ರಥಮ, ದ್ವಿತೀಯ, ತೃತೀಯ ಹಾಗೆ 4 ಅಂದರೆ ತೃತೀಯ 2 ಬಹುಮಾನ, 4 ಬಹುಮಾನಗಳ ನಾವು ಘೋಷಣೆ ಮಾಡಿದ್ದೀವಿ. ಇದೇ 21ರಂದು ನಡೆಯುವ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಸಂಸದರಾದ ಶ್ರೀ BY ರಾಘವೇಂದ್ರ ಅವರಿಂದ ಈ ವಿಜೇತರಿಗೆ ಬಹುಮಾನವನ್ನು ವಿತರಣೆ ಮಾಡ್ತಾ ಇದ್ದೀವಿ.